ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಶೀಲಾ ಕುಮಾರ್ ಫುಡ್ ಬ್ಲಾಗ್ಸ್ಗೆ ವೆಲ್ಕಮ್. ಬನ್ನಿ, ಹಂಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರು ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ, ಸೆಲೆಕ್ಟ್ ಮಾಡಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಸಂಡೇ ಲಾಗ್ಸ್, ಅಕ್ಕಿ ರೊಟ್ಟಿ ಮತ್ತು ಮೊಟ್ಟೆ ಕರಿ. ಇದನ್ನು ಹಾಗೆ ಸಿಂಪಲ್ಲಾಗಿ 2 ನಿಮಿಷಕ್ಕೆ ಮಾಡೋದು ಅಂತ ಹಾಕಿದ್ದೀನಿ. ತುಂಬ ಈಸಿ. ರಾತ್ರಿದ ಅನ್ನ ಸ್ವಲ್ಪ ಮೆಕ್ಕೊಂಡಿರುತ್ತಲ್ಲ, ಅದನ್ನು ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಬೆಂದಿದ್ದಕ್ಕೆ ಸ್ವಲ್ಪ ಹಸಿಟ್ಟು ಹಾಕಿ ಚೆನ್ನಾಗಿ ಮಿದ್ದಿಸಿ ಅದನ್ನು ಹೊಂದಿಸಿ ಇಟ್ಕೊಂಡು ಮುಚ್ಚಿ ಮಾಡೋಗ್ಬಿಟ್ಟು ಈ ಕಡೆ ಒಂದು ಸೈಡಲ್ಲಿ ಮೊಟ್ಟೆ ಕರಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಸಿಟ್ಟು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ ನಾನು. ನಿಮಗೆಲ್ಲ ಅಳತೆ ಪ್ರಕಾರನೇ ಬೇಕು ಅನ್ನೋದಿದ್ದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಫುಲ್ಲು ಅಳತೆ ಪ್ರಕಾರನೇ ಮಾಡಿದ್ದೀನಿ. ನೀವು ನೋಡ್ಬೋದು ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರೋದು ಹೇಗೆ ಮಾಡ್ಬೋದು ಅಂತೇಳಿ. ಮೊಟ್ಟೆ ಕರಿಗೆ ಬೇಕಾಗಿರೋ ಐಟಮ್ಸ್ಗಳು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಮೊಟ್ಟೆ ಕರಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹುರ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಗರಂ ಮಸಾಲ ಎಲ್ಲ ರುಬ್ಕೊಂಡು ಅದನ್ನು ಪೇಸ್ಟ್ ಹಾಕಿ ಮೊಟ್ಟೆ ಬೆಂದಿರೋದನ್ನ ಬಿಡಿಸ್ಕೊಂಡು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸೋದು ಅಷ್ಟೇ, ಸಾಫ್ಟ್ ಆಗೋವರೆಗೂ. ಈಗ ರೊಟ್ಟಿನ ಚೆನ್ನಾಗಿ ಮಿದ್ದಿಸ್ಕೊಂಡು ಚಪಾತಿ ಒತ್ತೋ ಥರನೇ ಒತ್ಬಿಟ್ಟು ಬೇಯಿಸ್ಕೊಳ್ಳೋದು. ತುಂಬ ಈಸಿ ಇದೆ. ನಿಮಗೆ ಫುಲ್ ಡೀಟೇಲ್ ಬೇಕು ಅನ್ನೋದಿದ್ದರೆ ನಂದು ಬೇರೆ ವಿಡಿಯೋ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತಲೇ ಹಾಕಿದ್ದೀನಿ. ಅದನ್ನು ನೀವು ಹೋಗಿ ನೋಡ್ಬೋದು, ಚೆಕ್ ಮಾಡ್ಕೋಬೋದು. ಈಗ ಸಿಂಪಲ್ಲಾಗಿ ಮಾಡಿರೋದ್ರಿಂದ ನಾನು 2 ಸೆಕೆಂಡಿಗೆ ಬೇಕಾಗಿರೋದ್ರಿಂದ ತುಂಬ ಲಾಂಗ್ ವಿಡಿಯೋ ಹಾಕಿಲ್ಲ, ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಡೀಟೇಲ್ ರೊಟ್ಟಿ ಚೆನ್ನಾಗಿ ಹೆಂಗೆ ಮಾಡೋದು ಹೊಂದಿಸಿ ಅನ್ನೋದು ಬೇರೆ ವಿಡಿಯೋ ಹಾಕಿದ್ದೀನಿ, ಅಲ್ಲಿ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಸೂಪರಾಗಿದೆ ರೊಟ್ಟಿ, ತಿನ್ನಿ. ಸಾಫ್ಟಾಗಿ ಸೂಪರಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು.